ತರಗತಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಯಾಕೆ ನಿಮಗೆ ಸ್ವಾಗತ ಹೇಳ್ತಾ ಇದ್ದೀವಿ ಅಂದ್ರೆ, ಇವತ್ತು ನಾವು 10ನೇ ತರಗತಿಯ ಮೊದಲನೇ ಅಧ್ಯಾಯವನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ. ಈ ಹಿಂದಿನ ತರಗತಿಗಳಲ್ಲಿ 10ನೇ ತರಗತಿಗೆ ಅಗತ್ಯವಿರುವ ಕೆಲವು ವಿಚಾರಗಳನ್ನ ತಿಳ್ಕೊಂಡ್ರಿ ಸೇತು ಬಂಡ ಕಾರ್ಯಕ್ರಮದಲ್ಲಿ. ಆದ್ದರಿಂದ ಇವತ್ತಿಂದ ನಾವು 10ನೇ ತರಗತಿಯ ಅಧ್ಯಾಯಗಳನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ. ಎಲ್ಲರೂ ಶುಭ ಆಗಲಿ. ಎಲ್ಲರೂ ಕೂಡ ಮನಸ್ಸಿಟ್ಟು ಗಮನದಿಂದ ನಾನು ಏನು ಹೇಳ್ತೀನಿ ಆ ಅಂಶಗಳ ಕಡೆ ಹೆಚ್ಚು ಗಮನ ಹರಿಸಿ ಚೆನ್ನಾಗಿ ಕಲ್ತ್ಕೊಳ್ಬೇಕಾಗಿ ನಿಮಗೆ ಹೇಳ್ತಾ ಇವತ್ತು ಪ್ರಾರಂಭ ಮಾಡೋಣ. ಯಾವಾಗಲೂ ವಿಜ್ಞಾನದ ವಿಷಯಗಳನ್ನ ನಾವು ಕಲಿಯುವ ಪೀರಿಯಡಲ್ಲಿ ನಾವು ಓದ್ತಾ ಇರ್ತೀವಿ, ಕಲಿತೀವಿ. ಆದರೆ ನಿಮಗೆ ಇವತ್ತೊಂದು ಕತೆ ಹೇಳ್ತೀನಿ ನಾನು. ಇಷ್ಟ ಆಗುತ್ತಾ? ಕತೆ ಅಂದ್ರೆ ಎಲ್ಲರಿಗೂ ಇಷ್ಟ ಅಲ್ಲ? ನಾವೆಲ್ಲ ದೊಡ್ಡವರಿದ್ದೀವಿ, ನಮ್ಗೆ ಕತೆ ಬೇಡ ಅಂತ ಇದ್ದೀರಾ? ಎಷ್ಟೇ ದೊಡ್ಡವರಿದ್ರು ಕೂಡ ಕತೆ ಇಷ್ಟ ಆಗುತ್ತಲ್ವಾ? ಒಂದು ಊರಿನಲ್ಲಿ ಒಬ್ಬ ರಾಜ ಬೆಳಗಿನ ಸಮಯದಲ್ಲಿ ಅವರ ಒಂದು ಅರಮನೆ ಮುಂದೆ ಇರ್ತಕ್ಕಂಥ ಉದ್ಯಾನವನ ಅಂದ್ರೆ ಗೊತ್ತಲ್ಲ, ಗಿಡ ಮರಗಳನ್ನೆಲ್ಲ ಬೆಳೆಸಿರ್ತಾರಲ್ಲ, ಉದ್ಯಾನವನದಲ್ಲಿ ಹಾಗೆ ನಡೆದಾಡ್ತಾ ಇರ್ತಾರೆ. ಹಾಗೆ ನಡೆದಾಡುವಾಗ ರಾಜ ಎಲೆಯ ಮೇಲೆ ನೀರಿನ ಹನಿಗಳು ಇರೋದನ್ನು ಗುರುತಿಸ್ತಾರೆ. ಎಲೆಯ ಮೇಲೆ ನೀರಿನ ಹನಿಗಳು ಹೇಗೆ ಬಂದವು? ನಮ್ಮ ಕೆಲಸಗಾರರು ಯಾರು, ಸೇವಕರು ಯಾರು ಬಂದು ನೀರನ್ನು ಹಾಕಿಲ್ಲ ಬೆಳಗ್ಗೆ, ನಾನು ನೋಡ್ತೇನೆ. ಹಾಗಾದ್ರೆ ಎಲೆಯ ಮೇಲೆ ನೀರು ಇದೆ, ಜೊತೆಗೆ ನಾನು ನಡೆದಾಡ್ತಾ ಇದ್ದೀನಿ, ನನಗೂ ಕೂಡ ಏನು ಕಾಲು ತೇವ ಆಗ್ತಾ ಇದೆ, ಹುಲ್ಲಿನಲ್ಲೂ ಕೂಡ ನೀರಿನ ಅಂಶ ಇದೆ. ಈ ನೀರು ಹೇಗೆ ಬಂತು? ಆ ಯೋಚನೆ ಆದಾಗ ಅವರು ಮಂತ್ರಿನ ಕರೆಸಿಬಿಟ್ಟು ನೋಡಿ ತನಗೆ ಬಂದಿರತಕ್ಕಂಥ ವಿಚಾರವನ್ನು ಮಂತ್ರಿ ಮುಂದೆ ಹೇಳ್ತಾರೆ. ಎಲೆ ಮೇಲೆ ನೀರು ಹೇಗೆ ಬಂತು? ಆಮೇಲೆ ನನ್ನ ಕಾಲು ತೇವಾಂಶ ಆಗ್ತಾ ಇದೆ, ಹುಲ್ಲಿನಲ್ಲೆಲ್ಲ ನೀರು ಹೇಗೆ ಬಂತು? ಈ ಯೋಚನೆ ಬಂದ ನಂತರ ಹಾಗೆ ಆ ಯೋಚನೆಗಳ ಹಂಗೆ ಕಂಟಿನ್ಯೂ ಆಗುತ್ತೆ. ಅಂದ್ರೆ ರಾಜ ಯೋಚನೆ ಮಾಡ್ತಾರೆ, ಏನು ಹೂವಾಗಲಿದೆ, ಹೂ ಹೇಗಾಗುತ್ತೆ, ಕಾಯಿ ಹೇಗೆ ಹಣ್ಣಾಗುತ್ತೆ, ಗಿಡ ಇರೋದು ಹೇಗೆ ದೊಡ್ಡದಾಗುತ್ತೆ, ಬೆಳೆಯುತ್ತೆ. ಬೆಳೆಯೋದು ನೋಡಿರ್ತಾರೆ, ಅಲ್ಲಿವರೆಗೂ ಯೋಚನೆಗಳು ಬಂದಿರಲಿಲ್ಲ. ಸೊ ಉದ್ಯಾನವನದಲ್ಲಿ ಇಷ್ಟೆಲ್ಲ ಯೋಚನೆಗಳು ರಾಜನಿಗೆ ಬರ್ತವೆ. ಅದನ್ನೆಲ್ಲ ತಾನು ಮಂತ್ರಿ ಹತ್ರ ಹೇಳಿದಾಗ ಮಂತ್ರಿ ಏನು ಹೇಳ್ತಾರೆ, ನನಗೂ ಕೂಡ ಈ ವಿಚಾರದಲ್ಲಿ ಕೆಲವು ವಿಚಾರಗಳು ಮಾತ್ರ ಗೊತ್ತು ಈ ಅಂಶದಲ್ಲಿ. ಆದ್ರಿಂದ ನಾವು ನಮಗೆ ಏನು ನಮ್ಮ ಮಕ್ಕಳಿಗೆ ಒಂದು ಶಿಕ್ಷಣವನ್ನ ನೀಡ್ತಾರೆ, ಸೊ ಅವ್ರ ಬಳಿ ನಾವು ಕೇಳಿ ನೋಡೋಣ ಅಂತ ಅಂದಾಗ ಸೊ ಅವ್ರನ್ನ ಕರೆಸ್ತಾರೆ. ಕರೆಸಿದಾಗ ಅವ್ರು ಏನು ಹೇಳ್ತಾರೆ, ಸೊ ರಾಜನ್, ಈ ಒಂದು ಬದಲಾವಣೆಗಳಿಗೆಲ್ಲ ಸಸ್ಯಗಳಿಂದ ನೀರು ಹೊರ ಬರುತ್ತೆ, ಹೊರ ಬಂದಿರ್ತಕ್ಕಂಥ ಸಸ್ಯಗಳ ಎಲೆಗಳಿಂದ ನೀರು ಹೊರ ಬರುತ್ತೆ, ಎಲೆಗಳಿಂದ ಹೊರ ಬಂದಿರ್ತಕ್ಕಂಥ ನೀರು ಎಲೆ ಮೇಲೆ ಉಳಿದಿರುತ್ತೆ, ಮತ್ತೆ ಹೆಚ್ಚುವರಿ ನೀರು ಎಲೆಯಿಂದ ಕೆಳಗಡೆಗೆ ನೀರು ಬಿದ್ದಿರ್ತದೆ. ಮತ್ತೆ ನೀವೇನು ಹುಲ್ಲು ಕಾಲು ತೇವಾಂಶ ಆಯಿತು ಅಂತ ಹೇಳ್ತೀರಿ, ಆ ಹುಲ್ಲಿನಿಂದನೂ ಕೂಡ ನೀರು ಹೊರ ಬರುತ್ತೆ ಅನ್ನೋ ವಿಚಾರಗಳನ್ನ ರಾಜನಿಗೆ ಹೇಳ್ತಾರೆ. ಅಲ್ಲಿ ರಾಜನಿಗೆ ಇದು ಹೊಸ ವಿಚಾರ. ಈ ವಿಚಾರವನ್ನ ನೀವು 9ನೇ ತರಗತಿಯಲ್ಲಿ ತಿಳ್ಕೊಂಡಿದ್ದೀರ. ಸಸ್ಯಗಳು ತಮ್ಮಲ್ಲಿ ಏನು ಹೆಚ್ಚುವರಿ ನೀರನ್ನ ಹೊರ ಹಾಕ್ತವೆ. ತಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಮಾತ್ರ ಉಪಯೋಗಿಸ್ಕೊಂಡು ಹೆಚ್ಚುವರಿ ನೀರನ್ನ ಹೊರ ಹಾಕ್ತವೆ. ಈ ಹೊರ ಹಾಕುವ ಕ್ರಿಯೆಗೆ ಏನಂತ ಓದಿದ್ದೀರಿ? ಹೋಗ್ಲಿ, ಯಾವ ಅಂಗಗಳ ಮೂಲಕ ಹೊರ ಹಾಕ್ತವೆ? ಪತ್ರ ಎಲ್ಲಿರುತ್ತೆ? ಪತ್ರ ಹರಿತು ಎಲೆಗಳ ಮೂಲಕ ಹೊರ ಹಾಕ್ತವೆ. ಪತ್ರ ಹರಿತು ಅಲ್ಲ, ಪತ್ರ ರಂಧ್ರಗಳ ಮೂಲಕ ಹೆಚ್ಚುವರಿ ನೀರು ಹೊರಗಡೆಗೆ ಬರುತ್ತೆ. ಈ ಕ್ರಿಯೆಗೆ ಏನಂತ ಕರೀತಾರೆ? ವಿಸರ್ಜನೆ. ಹೊರ ಬರೋದ್ರಿಂದ ಇದನ್ನ ಬಾಷ್ಪ ವಿಸರ್ಜನೆ ಅಂತ ಕರೀತಾರೆ. ಸೊ ಅದಾದ್ಮೇಲೆ ರಾಜನಿಗೆ ಇನ್ನೂ ಒಂದಿಷ್ಟು ವಿಚಾರಗಳು ತಲೆಯಲ್ಲಿ ಬಂದಿತ್ತು, ಪ್ರಶ್ನೆಗಳು. ಹೂ ಹೇಗಾಗುತ್ತೆ, ಕಾಯಿ ಹೇಗೆ ಹಣ್ಣಾಗುತ್ತೆ, ಹಣ್ಣು ಹೇಗೆ ಮಾಗುತ್ತೆ, ಈ ಎಲ್ಲ ವಿಚಾರಗಳನ್ನ ರಾಜರು ಏನಂತಾರೆ ತಮ್ಮ
ರಾಜವೈದ್ಯರು ಅಥವಾ ಅದಕ್ಕೆ ಯಾರಿಗೆ ತಿಳುವಳಿಕೆ ಇರುತ್ತೆ ಅವರ ಬಳಿ ತಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನ ಪಡೀತಾರೆ. ಅವ್ರು ಏನು ಉತ್ತರಗಳನ್ನ ಪಡೀತಾರೆ ಅದಕ್ಕೆ ಸಂಬಂಧಿಸಿರ್ತಕ್ಕಂಥ ಒಂದು ಅಧ್ಯಾಯವನ್ನ ನಾವು ಇವತ್ತಿನ ದಿವಸ ಓದ್ತೀವಿ. ನಿಮ್ಮ 10ನೇ ತರಗತಿಯ ಮೊದಲನೇ ಅಧ್ಯಾಯದಲ್ಲಿ ರಾಜರಿಗೆ ಬಂದಿರತಕ್ಕಂಥ ಪ್ರಶ್ನೆಗಳಿಗೆ ಏನು ಉತ್ತರಗಳು ಸಿಕ್ತು ಅನ್ನೋದನ್ನ ನಾವು ಇವತ್ತು ಓದ್ತೀವಿ. ಸೊ ಆ ಒಂದು ಅಧ್ಯಾಯದ ಹೆಸರು ನೀವು ಈಗಾಗಲೇ ನೋಡಿದ್ದೀರಾ. ಮೊದಲನೇ ಅಧ್ಯಾಯ ಯಾವುದು? ಸಮೀಕರಣಗಳು. ಓಕೆ, ರಾಜರು ಏನು ಉತ್ತರವನ್ನ ಪಡೀತಾರೆ ಅನ್ನೋದು ಒಂದಿನ್ನು ಕ್ವಶನ್ ಮಾರ್ಕ್ ಇದೆ ನಿಮ್ಮ ತಲೆಯಲ್ಲಿ. ಕ್ವಶನ್ ಮಾರ್ಕ್ ಹಂಗೆ ಈ ಒಂದು ಅಧ್ಯಾಯವನ್ನ ಮಾಡಿದ ಮೇಲೆ, ಈ ಅವಧಿ ಮುಗಿದ ಮೇಲೆ ರಾಜರಿಗೆ ಏನು ಉತ್ತರ ಸಿಕ್ತು ಅನ್ನೋದು ನಿಮಗೂ ಕೂಡ ಗೊತ್ತಾಗ್ತದೆ. ಓಕೆ, ಸೊ ಈ ಒಂದು ಅಧ್ಯಾಯವನ್ನ 2 ಅವಧಿಗಳಾಗಿ ವಿಂಗಡಣೆ ಮಾಡಿಕೊಂಡು ನಾವು ಇದನ್ನ ನಿಮಗೆ ಅದರ ಅಧ್ಯಾಯದಲ್ಲಿ ಬರ್ತಕ್ಕಂಥ ಅನೇಕ ವಿಚಾರಗಳನ್ನ ಚರ್ಚೆ ಮಾಡೋಣ. ಈ ಮೊದಲನೇ ಅವಧಿಯಲ್ಲಿ ಅಂದ್ರೆ 2 ಪೀರಿಯಡ್ ಅಲ್ಲಿ ಈ ಒಂದು ಅಧ್ಯಾಯವನ್ನ ಕಲಿಯೋಣ. ಮೊದಲನೇ ಅವಧಿಯಲ್ಲಿ ರಾಸಾಯನಿಕ ಮತ್ತು ಭೌತಿಕ ಬದಲಾವಣೆಗಳು. ರಾಸಾಯನಿಕ ಮತ್ತು ಭೌತಿಕ ಬದಲಾವಣೆಗಳು. ಎರಡನೇದಾಗಿ ರಾಸಾಯನಿಕ ಸಮೀಕರಣ. ಮೂರನೇದಾಗಿ ರಾಸಾಯನಿಕ ಸಮೀಕರಣ ಸರಿ ರೂಪಿಸುವುದು. ಈ ಒಂದು ವಿಚಾರಗಳನ್ನ ಈ ಅವಧಿಯಲ್ಲಿ ನಾವು ಕಲಿತೀವಿ. ಹಾಗಾದ್ರೆ ಮೊದಲನೇ ಒಂದು ಅಂಶ ರಾಸಾಯನಿಕ ಮತ್ತು ಭೌತಿಕ ಬದಲಾವಣೆಗಳು. ಕಲಿತ ನಂತರ ಯಾಕೆ ರಾಸಾಯನಿಕ ಮತ್ತು ಭೌತಿಕ ಬದಲಾವಣೆಗಳ ಬಗ್ಗೆ ನಾವು ಈಗ ರಾಸಾಯನಿಕ ಸಮೀಕರಣ ಅಂತಂದ್ರೆ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ನಮ್ಮ ಅಧ್ಯಾಯದ ಹೆಸರು. ಹಾಗಾದ್ರೆ ಈ ರಾಸಾಯನಿಕ ಕ್ರಿಯೆಗಳಿಗೆ ನಾವು ಡೈರೆಕ್ಟ್ ಆಗಿ ಹೋಗಿದ್ದಕ್ಕೆ ಅಲ್ಲಿ ರಾಸಾಯನಿಕ ಮತ್ತು ಭೌತಿಕ ಬದಲಾವಣೆಗಳ ಬಗ್ಗೆ ನಾವು ಯಾಕೆ ಕಲಿಬೇಕು ಅಂತಂದ್ರೆ, ಫಸ್ಟ್ ನಾವು ರಾಸಾಯನಿಕ ಬದಲಾವಣೆ ಅಂತ ಅಂದ್ರೇನು, ರಾಸಾಯನಿಕ ಕ್ರಿಯೆಯ ಅರ್ಥ, ಇವುಗಳನ್ನ ತಿಳ್ಕೊಂಡು ನಾವು ನಂತರ ಮುಂದಿನ ವಿಚಾರಗಳನ್ನ ಕಲಿಬೇಕಾಗುತ್ತೆ. ಸೊ ಆದ್ದರಿಂದ ರಾಸಾಯನಿಕ ಮತ್ತು ಭೌತಿಕ ಬದಲಾವಣೆಗಳು ನಿಮಗೆ ಹೊಸ ವಿಚಾರ ಅಲ್ಲ. ನೀವು 9ನೇ ತರಗತಿಯಲ್ಲಿ ಈ ಒಂದು ವಿಚಾರದ ಬಗ್ಗೆ ಅನೇಕ ಅಂಶಗಳನ್ನ ತಿಳ್ಕೊಂಡಿದ್ದೀರಿ. ಆದ್ರೂ ಸಹ ಇದು ಒಂದು ನಿಮಗೆ ಏನೋ ರಿಕಾಲ್ ಮಾತ್ರ, ಮತ್ತೆ ನೀವು ಅದನ್ನ ನೆನಪು ಮಾಡ್ಕೋಬೇಕಷ್ಟೇ. ರಾಸಾಯನಿಕ ಮತ್ತು ಭೌತಿಕ ಬದಲಾವಣೆಗಳ ಬಗ್ಗೆ ಅರ್ಥ ಮಾಡ್ಕೊಂಡಿದ್ದೆ. ಸರಳವಾಗಿರ್ತಕ್ಕಂಥ ಒಂದೆರಡು ಚಟುವಟಿಕೆಗಳನ್ನು ಮಾಡೋಣ. ಆ ಚಟುವಟಿಕೆಗಳನ್ನ ಇಲ್ಲಿ ನಾನೇ ಮಾಡ್ಬೇಕಂತಿಲ್ಲ. ನಿಮ್ಗೆ ಯಾರಿಗೆ ಆಸಕ್ತಿ ಇದೆ ಸೊ ನೀವೇ ಆ ಚಟುವಟಿಕೆಗಳನ್ನ ಮಾಡ್ಬೋದು. ಯಾರು ಬರ್ತೀರ ಅಲ್ಲಿ ಚಟುವಟಿಕೆ ಮಾಡಿದ್ದೆ? ವೆರಿ ಗುಡ್. ನೀನು ಬರೋಂತ ಜಸ್ಟ್ ನೋಡಿ, ಗೌತಮ್ ಏನ್ ಮಾಡ್ದ ಅಂತ ನೀವು ಹೇಳ್ತೀರಾ. ತುಂಬಾ ದೊಡ್ಡ ಇದೇನು ಪ್ರಯೋಗ ಕವರ್ ಮಾಡಿ ಅಷ್ಟೇ. ಹಿಂಗೆ ಕೊಬ್ಬರ ಕೈ ಸಿಗುತ್ತೆ ಹಿಂಗೆ
ಪ್ರಜ್ವಲ್ ಏನ್ ಮಾಡಿ ಅದು ನಾನು ಬರಿತೀನಿ. ಪ್ರಜ್ವಲ್ ಮಾಡಿರ್ತಕ್ಕಂಥ ಚಟುವಟಿಕೆಯನ್ನು ನಾನು ಬರಿತೀನಿ. ನೀನು ಇದಕ್ಕೆ ಸಂಬಂಧಿಸಿದಂತೆ ಇನ್ನೊಂದು ಚಟುವಟಿಕೆಯನ್ನ ನಿಮ್ಮ ಹತ್ರ ಮಾಡಿಸ್ತೀನಿ. ಚಟುವಟಿಕೆ ಮಾಡ್ಲಿಕ್ಕೆ ಯಾರು ಬರ್ತೀರಾ? ಗೌತಮ್ ಒಂದು ಚಟುವಟಿಕೆ ಮಾಡ್ತಾರೆ ಈಗ. ಈ ವಸ್ತುವನ್ನ ನೀವು ಹಿಂದಿನ ತರಗತಿಯಲ್ಲಿ ನೋಡಿದ್ದೀರಾ? ಯಾವ್ದಿತ್ತು? ಮ್ಯಾಗ್ನೀಷಿಯಂ ತಂತಿ. ಇನ್ನೇನು ಸಿಂಪಲ್. ಮ್ಯಾಗ್ನೀಷಿಯಂ ಎಷ್ಟನೇ ಧಾತು? ವೆರಿ ಗುಡ್. ಜೋರಾಗಿ ಹೇಳಪ್ಪ. 12ನೇ ಧಾತು. ಮ್ಯಾಗ್ನೀಷಿಯಂ ತಂತಿಯನ್ನ ಉರಿಸೋದಕ್ಕಿಂತ ಮುಂಚೆ ಇದನ್ನ ಉಪ್ಪು ಕಾಗದದಲ್ಲಿ ಸುರಿತಾರೆ. ಸ್ವಲ್ಪ ಮೇಲಿನ ಪದರನ ಕೂತ್ಕೊಳ್ಳೋಣ ಸಿಂಧು. ಮೇಲಿನ ಪದರವನ್ನ ಈ ರೀತಿ ತೆಗಿಬೇಕಾಗುತ್ತೆ. ಯಾಕಂತಂದ್ರೆ ಮೆಗ್ನೀಷಿಯಂ ತಂತಿಯ ಮೇಲೆ ಆಕ್ಸೈಡ್ ಪದರ ಉಂಟಾಗಿರುತ್ತೆ. ಮೆಗ್ನೀಷಿಯಂ ಒಂದು ಕ್ರಿಯಾಶೀಲ ಧಾತು. ಗಾಳಿಯಲ್ಲಿರ್ತಕ್ಕಂಥ ಆಕ್ಸಿಜನ್ ಜೊತೆ ಸಂಯೋಗವಾಗಿ ಮೆಗ್ನೀಷಿಯಂ ಆಕ್ಸೈಡ್ ಏನು ಉಂಟಾಗುತ್ತೆ ಅದನ್ನ ಈಗ ನೀವು ಸಮೀಕರಣದ ಮೂಲಕ ತಿಳ್ಕೊಂತೀರಾ. ಸೊ ಮ್ಯಾಗ್ನೀಷಿಯಂ ಆಕ್ಸೈಡ್ ನ ಪದರ ತಂತಿಯ ಮೇಲೆ ಉಂಟಾಗಿರ್ತಾ ಇದ್ರಿಂದ ಆ ಪದರವನ್ನ ತೆಗೆದುಬಿಟ್ಟು ಈ ರೀತಿ ನಂತರ ಇದನ್ನು ಕೂಡ ಉರಿಸ್ತಕ್ಕಂಥ ಕೆಲಸ ಮಾಡೋಣ. ಸೊ ಗೌತಮ್ ಏನ್ ಮಾಡ್ದ? ಮ್ಯಾಗ್ನೀಷಿಯಂ ಉರಿದ ಮೇಲೆ ಅದರ ಪುಡಿಯನ್ನು ಸಹ ನಾನಿಲ್ಲಿ ಸಂಗ್ರಹ ಮಾಡಿದ್ದೀನಿ. ಓಕೆ, ಗೌತಮ್ ಹೋಗ್ಬೋದು. ಸೊ ಇದರ ಜೊತೆಗೆ ಇನ್ನೊಂದು ಚಟುವಟಿಕೆ ಮಾಡ್ತೀನಿ. ಈ ಗರ್ಲ್ಸ್ ಬರೀ ಯಾರು? ಹುಡುಗಿ ಕಡೆ ನಾಗವೇಣಿ ಬರ್ತಾ ಇದ್ದಾರೆ. ನಾಗವೇಣಿ ಒಂದು ಆಕ್ಟಿವಿಟಿ ಮಾಡಲಿಕ್ಕೆ ಬರ್ತಾ ಇದ್ದಾರೆ. ಏನಿದೆ ನಾಗವೇಣಿ ಅದರಲ್ಲಿ? ಕ್ಲೀನ್ ಆಗಿ ಉಪ್ಪಿಗೆ ಏನ್ ಹಾಕಿದೀನಿ? ನೀರು ಹಾಕಿದೀನಿ. ಸೊ ನಾಗವೇಣಿ ಏನ್ ಮಾಡ್ತಾರೆ? ಅದನ್ನ ಕರಗಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಓಕೆ, ಆಯ್ತಾ? ಅಷ್ಟು ಎಲ್ಲ ಉಪ್ಪು ಕರೆಕ್ಟಾ? ಕರಗುತ್ತೆ. ಸ್ವಲ್ಪ
ಬಿಡರಸ. ಸೊ ಏನಾಯ್ತು ನೋಡಿ, ಉಪ್ಪು ಎಲ್ಲಿ ಕರಗಿತು? ನೀರಿನಲ್ಲಿ ಕರಗಿತು. ಓಕೆ ನಾಗವೇಣಿ, ನೀನು ಹೋಗ್ಬೋದು. ಅದನ್ನು ಕೂಡ ನಾನು ಬರೀತೀನಿ. ಕಾಗದ ಉರಿಯುವುದು, ನಂತರ ನಾವೇಣಿ ಮಾಡಿದ್ಯಾವುದು? ನೀರಿನಲ್ಲಿ ಕರಗಿಸುವುದು. ಇನ್ನು ಒಂದು ಆಕ್ಟಿವಿಟಿ ನೋಡಿ, ಚೆನ್ನಾಗಿ ಇಷ್ಟು ರೌಂಡ್ ಆಗಿ ಬಂದಿದೆ. ಹೇಳು ಮಿಥುನ, ಏನಿದು? ಐಸ್. ಐಸ್ ಹೇಗಾಗುತ್ತೆ ಇದು? ಐಸ್ ಹೌದು, ವೆರಿ ಗುಡ್. ಫ್ರೀಜರಲ್ಲಿ ನೀರಿಟ್ಟರೆ ನೀರೇನಾಗುತ್ತೆ? ಘನ ಸ್ಥಿತಿಗೆ ಮಾರ್ಪಾಡಾಗುತ್ತೆ. ನೀರಿಟ್ಟರೆ ಘನ ಸ್ಥಿತಿ ಮಾರ್ಪಾಡಾಗುತ್ತೆ. ನೀರು ಯಾವ ಸ್ಥಿತಿಯಲ್ಲಿ ಇರುತ್ತೆ? ದ್ರವ ಸ್ಥಿತಿಯಲ್ಲಿರುತ್ತೆ. ಸೊ ನೀರು ಜಸ್ಟ್ ಫ್ರೀಜರಲ್ಲಿ ಇಟ್ಟಾಗ ಯಾವ ಸ್ಥಿತಿ ಮಾರ್ಪಾಡಾಗುತ್ತೆ? ಘನ ಸ್ಥಿತಿಗೆ ಮಾರ್ಪಾಡಾಗುತ್ತೆ. ಈ ಘನ ಸ್ಥಿತಿಗೆ ಮಾರ್ಪಾಡಾಗಿರ್ತಕ್ಕಂಥ ನೀರನ್ನ ಪುನಃ ದ್ರವ ಸ್ಥಿತಿಗೆ ಪರಿವರ್ತನೆ ಮಾಡ್ಲಿಕ್ಕಾಗುತ್ತಾ? ಹೇಗ್ ಮಾಡುದು? ಹೊರಗೆ ತೆಗಿಬೇಕು. ವೆರಿ ಗುಡ್. ಫ್ರಿಜ್ ಇಂದ ಹೊರಗೆ ತೆಗೆದ್ರೆ ಇದು ನೀರಾಗುತ್ತೆ. ಸ್ವಲ್ಪ ಹೊತ್ತು ಬಿಸಿಲಿನಲ್ಲಿಟ್ಟರೆ ಇನ್ನು ಬೇಗ ನೀರಾಗುತ್ತೆ. ನಾವು ಇನ್ನೂ ಬೇಗ ಅದರ ಸ್ಥಿತಿ ಬದಲಾವಣೆ ಮಾಡಬೇಕು ಅಂದ್ರೆ ಶಾಖ ಕೊಟ್ರೆ ಮತ್ತೆ ಘನ ಸ್ಥಿತಿಯಲ್ಲಿ ಇರ್ತಕ್ಕಂಥ ನೀರು ದ್ರವ ಸ್ಥಿತಿಗೆ. ರೆಡಿ ಉತ್ತರ. ನೀರು ಮಂಜುಗಡ್ಡೆ ಆಗುವುದು. ನೋಡಿ, ನಾನು ಬರೆಯುವಾಗ ಸಪ್ರೇಟ್ ಆಗಿ ಬರ್ದಿದ್ದೀನಿ. ಕಾಗದ ಉರಿಯುವುದು, ಮೆಗ್ನೀಷಿಯಂ ಉರಿಯುವುದನ್ನ ಒಂದು ಭಾಗದಲ್ಲಿ ಬರ್ದಿದ್ದೀನಿ. ನೀರಿನಲ್ಲಿ ಉಪ್ಪು ಕರಗುವುದು, ನಾವೇನು ಮಾಡಿರ್ತಕ್ಕಂಥ ಆಕ್ಟಿವಿಟಿ, ಮತ್ತೆ ನೀರು ಮಂಜುಗಡ್ಡೆ ಆಗುವುದನ್ನ ಒಂದು ಭಾಗದಲ್ಲಿ ಬರ್ದಿದ್ದೀನಿ. ಅಂದ್ರೆ ಈ ಎರಡು ಕಡೆ ಬರ್ದಿರ್ತಕ್ಕಂಥ ಕ್ರಿಯೆಗಳಿಗೆ ಏನಾದರೂ ವ್ಯತ್ಯಾಸಗಳು ಇದಾವ ಅಂತ ನಾವೀಗ ಯೋಚನೆ ಮಾಡಬೇಕಾಗಿದೆ. ಸೊ ಅದನ್ನ ನೋಡೋಣ, ಏನಾದರೂ ವ್ಯತ್ಯಾಸಗಳು ಇದಾವ ಅಂತಕ್ಕಂಥದ್ದನ್ನ ನೀವೇ ಇಲ್ಲಿ ಮಾಡಿರ್ತಕ್ಕಂಥ ಚಟುವಟಿಕೆ ಮೂಲಕ ನೀವೇ ಗುರುತಿಸ್ತೀರಾ. ಮೊದಲನೇದಾಗಿ ನೋಡಿ, ಕಾಗದ ಮತ್ತು ಮೆಗ್ನೀಷಿಯಂ ಉರಿಯುವುದು. ಉರಿದ ನಂತರ ನೋಡಿ, ಇದೇನಿದು? ಕಾಗದ ನಂತರ ಏನಾಗಿದೆ? ಇಲ್ಲಿ ಬೂದಿ ಆಗಿದೆ. ಇದೇನಾದ್ರು ಕಾಗದ ತರನೇ ಕಾಣಿಸ್ತಾ ಇದೆ. ಕಾಗದದ ಬಣ್ಣ ಬಿಳಿ, ಬೂದಿಯ ಬಣ್ಣ ಅಂದ್ರೆ ಕಾಗದ ಉರಿದ ನಂತರ ಒಂದು ಹೊಸ ವಸ್ತು ಉಂಟಾಗಿದೆ. ಯಾವ್ದಾದ್ರು ಹೊಸ ವಸ್ತು? ಬೂದಿ. ಜೊತೆಗೆ ಮತ್ತೇನು ಅಬ್ಸರ್ವ್ ಮಾಡಿದ್ರೆ ನೀವು? ಬೂದಿ ಉಂಟಾಗೋದಕ್ಕೆ ಬೆಳಕು ಮತ್ತು ಶಾಖ ಬಂತು. ಜೊತೆಗೆ ವಸ್ತುವನ್ನು ಪಡೆಯಲು ಸಾಧ್ಯ. ಅದನ್ನ ನೋಡೋಣ. ಮತ್ತೆ ಏನ್ ಬಂತು ಅಂದ್ರೆ ಬೂದಿ ಜೊತೆ ಮತ್ತೇನು ಉತ್ಪತ್ತಿ ಆಯ್ತು? ಬೆಳಕು ಶಾಖ ಜೊತೆಗೆ ನೀವು ಕಾಗದ ಉಳಿಸಿದಾಗ, ಸೌದೆ ಉಳಿಸಿದಾಗ, ಬಟ್ಟೆ ಉಳಿಸಿದಾಗ ಏನು ಉತ್ಪತ್ತಿ ಆಯ್ತು? ಏನು ಉಂಟಾಗುತ್ತೆ ಅಲ್ವಾ? ಈ ಹೊಗೆ, ಬೂದಿ ಎಲ್ಲ ಕಾಗದಕ್ಕಿಂತ ವಿಭಿನ್ನವಾಗಿರ್ತಕ್ಕಂಥ ವಸ್ತುಗಳು ಆದ್ರಿಂದ, ಸೊ ಉರಿಯುವಿಕೆಯಿಂದ, ಈ ಎರಡು ವಸ್ತುಗಳು ಉರಿಯುವಿಕೆಯಿಂದ ಏನಾಗಿದೆ? ಒಂದು ಹೊಸ ವಸ್ತು ಉಂಟಾಗಿದೆ. ಹೊಸ ವಸ್ತು ಉಂಟಾಗಿದೆ. ಓಕೆ, ಸೊ ಅದ್ಯಾವ್ದು ಹೊಸ ವಸ್ತು? ಈಗ ಕಾಗದ
ಉರಿಯೋದ್ರಿಂದ ಉಂಟಾಗಿರ್ತಕ್ಕಂಥದ್ದು ಬೂದಿ ಮತ್ತು ಹೊಗೆ ಅಂತ ನೀವು ಹೇಳಿ. ಈ ಬೂದಿಯಿಂದ ನೀನ್ ಹೇಳಮ್ಮ, ಮತ್ತೆ ನಾವು ಕಾಗದ ಪಡೆಯಕ್ಕಾಗುತ್ತಾ? ಇಲ್ಲ. ಮೊದಲೇ ತೋರಿಸಿದ್ರೆ ನಾವು ಪಡೆಯಕ್ಕಾಗುತ್ತಾ? ಇಲ್ಲ. ಅಂದ್ರೆ ಇದನ್ನ ಹಿಮ್ಮುಖಗೊಳಿಸೋದಿಕ್ಕೆ ಸಾಧ್ಯ ಇದೆಯಾ ಇಲ್ವಾ? ಇಲ್ಲ. ಸೊ ಹಿಮ್ಮುಖಗೊಳಿಸಲು ಸಾಧ್ಯವಿಲ್ಲ. ಹೊಸ ವಸ್ತುವನ್ನು ಕುದ್ರಮ್ಮ ಹಿಮ್ಮುಖಗೊಳಿಸಲು ಸಾಧ್ಯವಿಲ್ಲ. ಅದೇ ರೀತಿ ಈ ಒಂದು ವಸ್ತುವನ್ನು ತಗೊಳ್ತೀನಿ ನಾನು. ಇದೇನಿದು? ಮೆಗ್ನೀಷಿಯಂ. ಇದು ಬರೀ ಮೆಗ್ನೀಷಿಯಂ ಪುಡಿನ? ನಾವು ಯಾವ ವಸ್ತುವನ್ನು ಉರಿಸಿದಾಗ ಈ ಪುಡಿ ಬಂದಿರೋದು? ಮೆಗ್ನೀಷಿಯಂ ಅನ್ನ ಉರಿಸಿದ್ವಿ. ಮೆಗ್ನೀಷಿಯಂ ಯಾರ ಸಹಾಯವಿಲ್ಲದೆ ಹಾಗೆ ಉರಿಯುತ್ತಾ? ಇಲ್ಲ. ಮತ್ತೆ ಯಾರ ಸಹಾಯ ಪಡ್ಕೊಳ್ಳುತ್ತೆ ಅದು? ವೆರಿ ಗುಡ್. ಉರಿಯುವಾಗ ಆಮ್ಲಜನಕದ ಸಹಾಯ ಪಡ್ಕೊಳ್ಳುತ್ತೆ. ಇಂಟರ್ ಉರಿಯುವಾಗ ಅದು ಆಮ್ಲಜನಕದ ಜೊತೆ ಅಥವಾ ಸಂಯೋಗವಾಗುತ್ತೆ. ಮೆಗ್ನೀಷಿಯಂ ಮಾತ್ರ ಉರಿಯುವಾಗ ಆಮ್ಲಜನಕ ಜೊತೆ ಸಂಯೋಗವಾಗುತ್ತಾ? ಇಲ್ಲ. ಯಾವುದೇ ವಸ್ತು ಉರಿಯುವಾಗ ದಹಿಸುವಾಗ ಆಮ್ಲಜನಕದ ಜೊತೆ ಸಂಯೋಗವಾಗುತ್ತೆ. ದಹನ ಕ್ರಿಯೆ ಅಂದ್ರೇನೆ ಅರ್ಥ ವಸ್ತು ಒಂದು ಆಮ್ಲಜನಕದ ಜೊತೆ ಸಂಯೋಗವಾಗುವ ಕ್ರಿಯೆ ಅಂತಾನೆ ನಾವ್ ಹೇಳ್ತೀವಿ ಅಲ್ವಾ? ಹಾಗಾದ್ರೆ ಇಲ್ಲಿರ್ತಕ್ಕಂಥ ಮ್ಯಾಗ್ನೀಷಿಯಂಗೂ ನೀವು ಉಳಿಸಿರ್ತಕ್ಕಂಥ ಮ್ಯಾಗ್ನೀಷಿಯಂಗೂ ಈ ಪುಡಿಗೂ ಏನಾದ್ರೂ ವ್ಯತ್ಯಾಸ ಇದೆಯಾ? ಏನಿದೆ? ಬಣ್ಣದಲ್ಲಿ ವ್ಯತ್ಯಾಸ ಇದೆ. ಇದು ಗಟ್ಟಿ ಇದೆ, ತಂತಿ ರೂಪದಲ್ಲಿದೆ, ಪುಡಿ ರೂಪದಲ್ಲಿದೆ. ಓಕೆ, ಅದು ಬಿಟ್ಟು ಮತ್ತೆ ಇದು ಕೇವಲ ಮೆಗ್ನೀಷಿಯಂ ಅನ್ನು ಮಾತ್ರ ಒಳಗೊಂಡಿದೆ. ಮೆಗ್ನೀಷಿಯಂ ತಂತಿ. ಈ ಪುಡಿ ಮೆಗ್ನೀಷಿಯಂ ಜೊತೆಗೆ ಆಮ್ಲಜನಕವು ಸಹ ಸೇರ್ಕೊಂಡಿದೆ. ಅಂದರೆ ರಾಸಾಯನಿಕ ಸಂಯೋಜನೆಯಲ್ಲಿ ವ್ಯತ್ಯಾಸ ಉಂಟಾಗುತ್ತೆ. ವಸ್ತು ಒಂದು ಉರಿದಾಗ ಅದರ ರಾಸಾಯನಿಕ ಸಂಯೋಜನೆಯಲ್ಲಿ ವ್ಯತ್ಯಾಸ ಉಂಟಾಗುತ್ತೆ ಎಂದು ಕೇಳಿಸ್ಕೋಬೇಕು. ರಾಸಾಯನಿಕ ಸಂಯೋಜನೆಯಲ್ಲಿ ಬದಲಾವಣೆ. ಓಕೆ, ಇದು ನೀವು ಹೇಳಿದ್ರಿ, ಇದು ಬೂದಿ ಉಂಟಾಗಿದೆ, ಇದನ್ನ ಪುನಃ ಕಾಗದವನ್ನಾಗಿ ಮಾರ್ಪಾಡು ಮಾಡಲಿಕ್ಕೆ ಸಾಧ್ಯವಿಲ್ಲ. ಒಂದು ವಾರ ಇಟ್ಟು ಆಮೇಲೆ ಮಾಡಕ್ಕಾಗುತ್ತಾ ಕಾಗದ? ಒಂದು ತಿಂಗಳು ಬಿಟ್ಟು ಆಮೇಲೆ ಮಾಡ್ಬೋದಾ? ಒಂದು ವರ್ಷ ಬಿಟ್ಟು ಆಮೇಲೆ ಮಾಡ್ಬೋದಾ? ಎಷ್ಟು ವರ್ಷ ಇಟ್ರು ಕಾಗದ ಮಾಡಕ್ಕೆ ಬರಲ್ಲ. ಅಂದ್ರೆ ಇದು ಆಯ್ತು, ಒಂದ್ಸಲಿ ಉಳಿದಿದೆ, ಬೂದಿ ಆಗಿದೆ, ಪರ್ಮನೆಂಟ್ಲಿ ಶಾಶ್ವತವಾಗಿ ಇದು ಮತ್ತೆ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಇದು ಒಂದು ಶಾಶ್ವತ ಬದಲಾವಣೆ. ಓಕೆ, ಹಾಗಾದ್ರೆ ಎಲ್ಲರ ಗಮನ ಈ ಕಡೆಗಿರಲಿ. ಇದುವರೆಗೆ ನಾವೇನು ಒಂದು ಚಟುವಟಿಕೆ ಮಾಡಿ ಈ ಚಟುವಟಿಕೆಗಳ ಆಧಾರದ ಮೇಲೆ ನಾವು ಅನೇಕ ಅಂಶಗಳನ್ನು ಬರೆದ್ವಿ. ಈ ಎಲ್ಲಾ ಅಂಶಗಳನ್ನ ಒಳಗೊಂಡಿರ್ತಕ್ಕಂಥ ಬದಲಾವಣೆಯನ್ನ ಏನಂತ ಕರಿತೀವಿ? ರಾಸಾಯನಿಕ ಬದಲಾವಣೆ. ಯಾವುದೇ ಒಂದು ವಸ್ತು ರಾಸಾಯನಿಕ ಬದಲಾವಣೆಗೆ ಒಳಗಾದಾಗ ಈ ಎಲ್ಲ ಗುಣಲಕ್ಷಣಗಳು ಉಂಟಾಗ್ತದೆ. ಯಾವುದೇ ವಸ್ತು ರಾಸಾಯನಿಕ ಬದಲಾವಣೆಗೆ ಉಂಟಾದಾಗ ಆ ಬದಲಾವಣೆಯ ನಂತರ ಒಂದು ಹೊಸ ವಸ್ತು ಉಂಟಾಗುತ್ತೆ. ಅದನ್ನ ಹಿಮ್ಮುಖಗೊಳಿಸೋದಿಕ್ಕೆ ಸಾಧ್ಯವಿಲ್ಲ. ಆಗುತ್ತೆ. ಇದು ಒಂದು ಶಾಶ್ವತ ಬದಲಾವಣೆ. ರಾಸಾಯನಿಕ ಬದಲಾವಣೆಯ ಈ ಎಲ್ಲ ಅಂಶಗಳು ಭೌತ ಬದಲಾವಣೆಗಳನ್ನ ನಾವು ಕಂಪೇರ್ ಮಾಡಿ ನೋಡೋಣ, ಹೋಲಿಕೆ ಮಾಡಿ ನೋಡೋಣ. ಸೊ ಏನಂದ್ರೆ ನಾವೀಗ ಚಟುವಟಿಕೆಗಳನ್ನ ಮಾಡಿದ್ವಿ. ಆ ಎರಡು ಚಟುವಟಿಕೆಗಳನ್ನ ನಾನು ಒಂದತ್ರ ಬರ್ತಿದ್ದೆ.
ಇಲ್ಲಿ ನೋಡಿ, ನೀರಿನಲ್ಲಿ ಅಥವಾ ನೋಡಿದ್ದೀರಾ ಅಲ್ವಾ? ಇಲ್ಲಿ ನೀರಿನಲ್ಲಿ ಉಪ್ಪು ಕರಗಬೇಕು. ಇಲ್ಲಿ ಏನಾದ್ರೂ ಹೊಸ ವಸ್ತು ಉಂಟಾಗಿದೆಯಾ? ನೀರಿನಲ್ಲಿ ಉಪ್ಪು ಕರಗಿದ ಮೇಲೆ ನಾನು ಆ ನೀರು ಕುಡಿದು ನೋಡಿದ್ರೆ ಏನಾದ್ರು ಸ್ವೀಟ್ ಆಗಿರುತ್ತಾ? ಇಲ್ಲ ಅಲ್ವಾ? ಅದೇ ಗುಣಲಕ್ಷಣ ಹೊಂದಿರುತ್ತೆ ಅಲ್ವಾ? ಸೊ ಹಾಗಾಗಿ ನೀವು ಇಲ್ಲಿ ಯಾವ ಪಾಯಿಂಟ್ ಸೇರಿಸ್ತೀರಾ? ಬಾಯಿ ಆ ಕಡೆ ನಾನು ಬರ್ತಿದ್ದೀನಿ, ಈ ಕಡೆ ನೀವು ಬರಬೇಕಿಲ್ಲ. ಅವಳಿಗೆ ನೀವೆಲ್ಲ ಸೇರಿ ಹೆಲ್ಪ್ ಮಾಡ್ತೀರಾ? ಹಾ, ಪಾಯಿಂಟ್ ಮುಂದಕ್ಕೆ ಬರೀ ಒಂದು ಹಾಕಿ. ಓಕೆ, ಎರಡನೇ ಪಾಯಿಂಟ್ ನೋಡ್ರಿ. ಈಗ ಎರಡನೇ ಪಾಯಿಂಟ್ ಏನಿದೆ? ಹಾಗಾದ್ರೆ ನೀರಿನಲ್ಲಿ ಏನು ಉಪ್ಪು ಕರಗಿದೆ, ಅದರಿಂದ ನಾವು ಉಪ್ಪನ್ನ ಬೇರ್ಪಡಿಸಬಹುದಾ? ಉಪ್ಪು ಮತ್ತು ನೀರನ್ನ ಬೇರ್ಪಡಿಸಬಹುದಾ? ಯಾವ ರೀತಿ? ಶಾಖ ಕೊಡೋದ್ರ ಮೂಲಕ, ಅಥವಾ ಅದನ್ನ ಒಂದು ತಟ್ಟೆಗೆ ಹಾಕಿ ನೀವು ಬಿಸಿಲಿಗಿಟ್ರೆ ಏನಾಗುತ್ತೆ? ನೀರು ಆವಿ ಆಗ್ಬಿಟ್ಟು ಉಪ್ಪು ಮಾತ್ರ ಉಳ್ಕೊಳ್ಳುತ್ತೆ. ಅದೇ ರೀತಿ ಇನ್ನೊಂದು ಉದಾಹರಣೆ, ನೀರು ಮಂಜುಗಡ್ಡೆ ಆಗುವುದು. ಮಿಥುನ್ ಹೇಳುವ ಮತ್ತೆ ಮಂಜುಗಡ್ಡೆಯಿಂದ ನಾವು ನೀರನ್ನ ಪಡಿಬಹುದು ಅಂತ. ಹಾಗಾದ್ರೆ ಈ ಬದಲಾವಣೆಗಳನ್ನ ಹಿಮ್ಮುಖಗೊಳಿಸೋದಕ್ಕೆ ಸಾಧ್ಯ ಇದೆಯಾ? ಸಾಧ್ಯ ಇದೆಯಾ? ಓಕೆ, ಬರಿಬಹುದು. ಸಿಂಧು ಹಿಮ್ಮುಖಗೊಳಿಸಲು ಹಿಮ್ಮುಖಗೊಳಿಸಲು ನೋಡಿ, ರಾಸಾಯನಿಕ ಸಂಯೋಜನೆಯಲ್ಲಿ ಬದಲಾವಣೆ ಆಗುತ್ತದೆ. ಸೊ ಇಲ್ಲಿ ಏನಾದ್ರೂ ನೀರಿನಲ್ಲಿ ಉಪ್ಪು ಹಾಕಿದಾಗ ಆ ಉಪ್ಪಿನ ಒಂದು ರಾಸಾಯನಿಕ ಸಂಯೋಜನೆಯಲ್ಲಿ, ನೀರಿನ ರಾಸಾಯನಿಕ ಸಂಯೋಜನೆಯಲ್ಲಿ ಏನಾದ್ರೂ ಬದಲಾವಣೆ ಆಗುತ್ತಾ? ಬದಲಾವಣೆ ಆಗುತ್ತಾ? ಆದ್ರಿಂದ ಮುಂದೆ ಪಾಯಿಂಟ್ ಏನ್ ಬರೀಬಹುದಮ್ಮ ನೀನು? ರಾಸಾಯನಿಕ ಸಂಯೋಜನೆಯಲ್ಲಿ ಬದಲಾವಣೆ ಆಗುವುದಿಲ್ಲ. ಆಗುವುದಿಲ್ಲ, ಇಲ್ಲ ಆಗುತ್ತದೆ ಅಂತ ಹೇಳಿ ಬದಲಾವಣೆ ಆಗುತ್ತದೆ. ಓಕೆ, ಇದು ಶಾಶ್ವತ ಬದಲಾವಣೆ ಆದ್ರೆ ಭೌತಿಕ ಬದಲಾವಣೆಗಳು ಶಾಶ್ವತ ಬದಲಾವಣೆಗೆ ವಿರುದ್ಧ ಪದ. ಶಾಶ್ವತಕ್ಕೆ ಎಂತ ಬದಲಾವಣೆಗಳಂತೀವಿ? ಈಗ ಬದಲಾವಣೆ ಆಗಿದೆಯಪ್ಪ, ಮಂಜುಗಡ್ಡೆ ಆಗಿದೆ, ಅದನ್ನು ಮತ್ತೆ ನಾನು ನೀರಲ್ಲಿ ಮಾಡ್ತೀನಿ ಅಂದ್ರೆ ಈ ಮಂಜುಗಡ್ಡೆ ಆಗಿರೋದು ಎಂತ ಬದಲಾವಣೆ? ಶಾಶ್ವತ ಹಂಗೆ ಇರುತ್ತಾ? ಇಲ್ಲ. ಮತ್ತೆ ಏನಂತ ಏನ್ ಪದ ಕೊಡ್ಬೋದು ನಾವು? ಭೌತಿಕ ಬದಲಾವಣೆ. ಸರಿ, ಈ ಮತ್ತೆ ತಕ್ಷಣಕ್ಕೆ ನಾನು ಅದನ್ನ ಚೇಂಜ್ ಮಾಡ್ಬೋದು, ಅದು ಸ್ಥಿತಿನ. ಅದಕ್ಕೆ ನಾನು ಏನ್ ಪದ ಕೊಡ್ಬೋದು? ಶಾಶ್ವತ ಅನ್ನೋದಕ್ಕೆ ನೀವು ಆಪೋಸಿಟ್ ಓದಿ ಏನ್ ಕೊಡ್ಬೋದು? ಯೋಚನೆ ಮಾಡಿ. ಓಕೆ, ಇದೊಂದು ಶಾಶ್ವತ ಅನ್ನೋದಕ್ಕೆ ಆಪೋಸಿಟ್ ಪದ ತಾತ್ಕಾಲಿಕ ಬದಲಾವಣೆ. ಬೇಗ ಹೊಳಿಬೇಕದು ಪದಗಳು. ಸೊ ತಾತ್ಕಾಲಿಕ ಬದಲಾವಣೆ. ಓಕೆ, ವೆರಿ ಗುಡ್ ಸಿಂಧು. ಹಾಗಾದ್ರೆ ನೀವು ಇದುವರೆಗೂ ನಮ್ಮ ಸುತ್ತಮುತ್ತಲ ನಡೀತಕ್ಕಂಥ ಭೌತಿಕ ಮತ್ತು ರಾಸಾಯನಿಕ ಬದಲಾವಣೆಗಳು, ಅವುಗಳ ನಡುವಿನ ವ್ಯತ್ಯಾಸ. ನಾನಿಲ್ಲಿ ಹೇಳಿರೋದು ಎರಡೆರಡೆ
ನೀವು ಅನೇಕ ಬದಲಾವಣೆಗಳನ್ನ ನೀವು ನೋಡ್ತೀರಾ. ಇನ್ನು ಮುಂದೆ ಅದನ್ನ ಯಾವುದು ಅದರಲ್ಲಿ ಶಾಶ್ವತ ಬದಲಾವಣೆ, ಯಾವುದು ತಾತ್ಕಾಲಿಕ ಬದಲಾವಣೆ, ಅಂದ್ರೆ ಭೌತ ಬದಲಾವಣೆ ಯಾವುದು, ರಾಸಾಯನಿಕ ಬದಲಾವಣೆ ಯಾವುದು ಅನ್ನೋದನ್ನ ನೀವು ಗುರುತಿಸ್ಬೇಕು. ನಾನು ಆಗ್ಲೇ ಹೇಳಿದ್ನಲ್ಲ, ರಾಜನ್ಗೆ ಬಂತಲ್ಲ ವಿಚಾರ, ಹೇಗೆ ಕಾಯಿ ಹಣ್ಣಾಗುತ್ತೆ, ಆಮೇಲೆ ಹೊಳೆಯುತ್ತೆ, ಹೂವು ಮಗು ಹೂವಾಗುತ್ತೆ, ಇದೆಲ್ಲ ಎಂತ ಬದಲಾವಣೆ? ಏನದು? ಶಾಶ್ವತ ಬದಲಾವಣೆಗಳು. ಶಾಶ್ವತ ಬದಲಾವಣೆಗಳು. ನಾವು ಈಗ ಊಟ ಮಾಡ್ತೀವಿ, ಬೆಳಗ್ಗೆ ಎಲ್ಲ ತಿಂಡಿ ತಿಂದಿದ್ದೀರಲ್ವಾ, ತಿಂದಿದ್ದೀರ ಅಲ್ವಾ? ಅದೇನಾಗುತ್ತೆ ಮತ್ತೆ ಗಂಟಲು, ಅನ್ನನಾಳ, ಜಠರ, ಸಣ್ಣ ಕಳಿಗೆ ಹೋಗೋಷ್ಟೊತ್ತಿಗೆ ಅದು ಆಹಾರ ಎಲ್ಲ ಏನಾಗುತ್ತೆ? ಜೀರ್ಣಕ್ರಿಯೆ. ಎಂತಹ ಕ್ರಿಯೆ ಅದು? ಮತ್ತೆ ಅದು ಜೀರ್ಣ ಆಗಿರೋದ್ರಿಂದ ನಾವು ಅನ್ನ ವಾಪಸ್ ತೆಗೆಯಕ್ಕೆ ಎಂತ ಶಾಶ್ವತ ಬದಲಾವಣೆ ಅಂತಂದ್ರೆ ಯಾವುದಕ್ಕೆ ಉದಾಹರಣೆ ಅದು? ರಾಸಾಯನಿಕ ಬದಲಾವಣೆಗೆ ಉದಾಹರಣೆ. ಆಮೇಲೆ ನೀವು ಕಬ್ಬಿಣ ತುಕ್ಕು ಹಿಡಿಯೋದನ್ನ ನೋಡಿದಿರಲ್ಲ ನೋಡಿ, ಇದು ಹೊಸ ಮಳೆ, ಅಂಗಡಿಯಿಂದ ತಂದಾಗ ಈ ರೀತಿ ಇರುತ್ತಲ್ವ ಮಳೆ. ಆಮೇಲೆ ಅದು ನೀರು ಅಂದ್ರೆ ತೇವಾಂಶ ಮತ್ತೆ ಗಾಳಿಗೆ ಸಿಲುಕಿದಾಗ ಕಬ್ಬಿಣ ತುಕ್ಕು ಹಿಡಿಯೋದು ನೋಡಿದಿರಲ್ಲ ಅಲ್ವಾ? ತುಕ್ಕು ಕಬ್ಬಿಣದ ಮೇಲೆ ಕಂದು ಬಣ್ಣದ ಮೇಲೆ ಪದರ ಅಲ್ವಾ? ಇದು ಎಂತ ಬದಲಾವಣೆ ಉದಾಹರಣೆ? ನೀವೀಗ ಅದನ್ನ ಶಾಶ್ವತ ಅಂತ ಹೇಳ್ಬಾರ್ದು. ಆ ಶಾಶ್ವತ ಬದಲಾವಣೆಯ ಗುಣಕ್ಕೆ ಕಾರಣವಾದ ರಾಸಾಯನಿಕ ಬದಲಾವಣೆಯ ಒಂದು ಲಕ್ಷಣ ಶಾಶ್ವತ. ಅರ್ಥ ಆಗ್ತಾ ಇದೆಯಾ? ಸೊ ಹಾಗಾಗಿ ಇಲ್ಲಿ ಕೆಲವು ಉದಾಹರಣೆಗಳನ್ನು ಮಾತ್ರ ನಾನು ತೋರಿಸಿದ್ದೀನಿ. ನೀವು ಇನ್ನು ಮೇಲೆ ನಿಮ್ಮ ದಿನನಿತ್ಯದ ಜೀವನದಲ್ಲಿ ನೀವು ನೋಡ್ತಕ್ಕಂಥ ಬದಲಾವಣೆಗಳಲ್ಲಿ ಶಾಶ್ವತ ಬದಲಾವಣೆಗಳನ್ನ ಗುರುತಿಸಿಬಿಟ್ಟು ಹಾಗೂ ಭೌತಿಕ ಬದಲಾವಣೆಗಳನ್ನು ಸಹ ಗುರುತಿಸಿಬಿಟ್ಟು ನೀವು ಅಲ್ಲಿ ಒಂದು ನೋಟ್ ಮಾಡ್ತಕ್ಕಂಥದ್ದನ್ನು ಮಾಡ್ತೀವಿ. ಓಕೆನಾ? ಸೊ ಇಷ್ಟೆಲ್ಲ ಕಲ್ತಾದ್ಮೇಲೆ ನಾವೀಗ ರಾಸಾಯನಿಕ ಸಮೀಕರಣಕ್ಕೆ ಹೋಗೋಣ. ಸೊ ಇದನ್ನೆಲ್ಲ ಬರ್ಕೊಂಡಿದ್ದೀರಲ್ಲ? ಓಕೆ. ರಾಸಾಯನಿಕ ಸೌತ ಮಾಡಿರ್ತಕ್ಕಂಥ ಚಟುವಟಿಕೆ ಯಾವುದು? ಮ್ಯಾಗ್ನೀಷಿಯಂ ಉರಿಸಿದ. ಸೊ ಉರಿಸಿದಾಗ ಈ ಪುಡಿ ಬಂತಲ್ಲ, ಇದ್ರಲ್ಲಿ ಏನಿದೆ ಅಂತ ಹೇಳಿದ್ರಿ ನೀವು? ಮೆಗ್ನೀಷಿಯಂ ಜೊತೆ ಆಮ್ಲಜನಕ ಸೇರ್ಕೊಂಡಿದೆ. ಮೆಗ್ನೀಷಿಯಂ ಜೊತೆ ಆಮ್ಲಜನಕ ಸೇರ್ಕೊಂಡು ಯಾವ ಸಂಯುಕ್ತ ಉಂಟಾಗಿದೆ? ಮೆಗ್ನೀಷಿಯಂ ಜೊತೆ ಆಕ್ಸಿಜನ್ ಸೇರ್ಕೊಂಡಾಗ ಇನ್ನು ಒಂದು ವಸ್ತು ಸೇರ್ಕೊಂಡಾಗ ಯಾವ ರೀತಿ ಹೇಳಿ ಇವತ್ತು ಐದು ಸೇರಿಸ್ತೀವಿ ಅಂತ ನಾನು ಹೇಳಿದ್ದೇನೆ 9ನೇ ತರಗತಿಯಲ್ಲಿ ಅಲ್ವಾ? ಆಕ್ಸಿಜನ್ ಇನ್ನೊಂದು ಧಾತುವಿನೊಂದಿಗೆ ಸೇರ್ಕೊಂಡಾಗ ಅದನ್ನ ಯಾವ ರೀತಿ ಕರಿತೀವಿ ನಾವು? ಐದನ್ನ ಸೇರಿಸ್ತೀವಿ ಅಲ್ವಾ? ಸೊ ನಾನು ಅದನ್ನ ಇಲ್ಲಿ ಬರೀತೇನೆ. ಏನು? ಮೆಗ್ನೀಷಿಯಂ ಗಾಳಿಯಲ್ಲಿ ಉರಿದಾಗ ಗಾಳಿಯಲ್ಲಿ ಉರಿದು ಮೆಗ್ನೀಷಿಯಂ ಆಕ್ಸೈಡ್ ಉಂಟಾಗಿದೆ. ಈಗಾಗಲೇ ಆಗಿದೆ ಅಲ್ಲ, ನಾವು ಮಾಡಿದ್ದೀವಲ್ಲ ಎಲ್ಲ. ಮೆಗ್ನೀಷಿಯಂ ಆಕ್ಸೈಡ್ ಉಂಟಾಗಿದೆ. ಯಾವುದೇ ಒಂದು ರಾಸಾಯನಿಕ ಬದಲಾವಣೆಗಳು ಉಂಟಾದಾಗ ನಾವು ಈ ರೀತಿ ಪ್ರತಿ ಬಾರಿನೂ ಈ ರೀತಿ ವಾಕ್ಯದಲ್ಲಿ ಬರೆಯೋದಕ್ಕಿಂತ ಸ್ವಲ್ಪ ಅದನ್ನ ಸರಳೀಕರಿಸಿ ಬರೆಯೋದು. ಅರ್ಥ ಆಯ್ತಾ? ಸೊ ಯಾವ ರೀತಿ ಸರಳೀಕರಿಸಿ ಎಷ್ಟು ರೀತಿ ಬರೆಯಕ್ಕಾಗುತ್ತೆ? ಮೆಗ್ನೀಷಿಯಂ ಈಗ ನೋಡಿ, ಗಾಳಿಯಲ್ಲಿ ಉರಿದು ಅಂದಾಗ ನಿಮಗೆ ಗೊತ್ತಿದೆ, ಗಾಳಿಯಲ್ಲಿ ಉರಿದು ಅಂದಾಗ ಅದು ಆಮ್ಲಜನಕದ ಜೊತೆ ಸಂಯೋಗ ಆಗ್ತದೆ ಅನ್ನೋದು ನಿಮ್ಗೆ ಗೊತ್ತಿದೆ. ಏನುಂಟಾಗಿದೆ? ಮೆಗ್ನೀಷಿಯಂ ಆಕ್ಸೈಡ್.
ಸರಳೀಕರಿಸಿ ಬಂದಿದ್ದೀವಿ. ಇದನ್ನ ನೀವೆಲ್ಲ ವಿಜ್ಞಾನದ ವಿದ್ಯಾರ್ಥಿಗಳು ಇನ್ನೂ ಕೂಡ ಸರಳೀಕರಿಸಿ ಇದನ್ನ ಬರೆಯೋ ಪ್ರಯತ್ನ ಮಾಡೋಣ. ಈಗ ಯಾರು ಮಾಡ್ತೀರಾ? ನಾನು ಹೆಲ್ಪ್ ಮಾಡ್ತೀನಿ. ಬರ್ರಿ. ನೀನು ಏನ್ ಮಾಡ್ಬೇಕು, ಮೆಗ್ನೀಷಿಯಂಗೆ ಅದರ ಸಂಕೇತವನ್ನ ಹಾಕು. ಓಕೆ, ಆಕ್ಸಿಜನ್ ಇಲ್ಲಿ, ಓಕೆ. ಸೊ ಈಗ ಅಭಿಷೇಕ್ ಏನ್ ಮಾಡಿದ್ದಾನೆ? ಈ ಕಡೆ ಅಭಿಷೇಕ್ ಏನ್ ಮಾಡಿದ್ದಾನೆ? ಮೆಗ್ನೀಷಿಯಂಗೆ ಏನ್ ಹಾಕಿದ್ದಾನೆ? Mg. ಏನದು? ಮೆಗ್ನೀಷಿಯಂ Mg ಅಂತ ಹಾಕೋದು ಸಂಕೇತ. ಅದೇ ರೀತಿ ಆಕ್ಸಿಜನ್ಗೂ ಕೂಡ O2 ಸಂಕೇತವನ್ನು ಹಾಕ್ಬಿಟ್ಟು ಸಂಯೋಗವಾಗಿದೆ ಅನ್ನೋದಕ್ಕೆ ಚಿಹ್ನೆಯನ್ನ ಬಳಸ್ಬಿಟ್ಟು ನಾವು ಏನ್ ಕ್ರಿಯೆ ನಡೆದಿದೆ ಅನ್ನೋದನ್ನ ಈ ರೀತಿ ಬರ್ತೀವಿ. ಸೊ ಇದನ್ನೇ ನಾವು ರಾಸಾಯನಿಕ ಸಮೀಕರಣ ಬರೆಯುವುದು. ರಾಸಾಯನಿಕ ಸಮೀಕರಣ ಬರೆಯುವುದು ಅಂತಂದ್ರೆ ರಾಸಾಯನಿಕ ಕ್ರಿಯೆ ನಡೆದ ನಂತರ ರಾಸಾಯನಿಕ ಕ್ರಿಯೆಗೆ ಭಾಗವಹಿಸಿದ ವಸ್ತುಗಳು ಅವುಗಳನ್ನ ಸಂಕೇತ ಮತ್ತು ಚಿಹ್ನೆಯನ್ನ ಉಪಯೋಗಿಸಿ ಬರೆದಿರೋದು. ರಾಸಾಯನಿಕ ಕ್ರಿಯೆಯಲ್ಲಿ ಭಾಗವಹಿಸಿರ್ತಕ್ಕಂಥ ವಸ್ತುಗಳನ್ನ ಏನಂತ ಕರಿತೀವಿ? ಹಿಂದೆ ಎಲ್ಲಾದ್ರೂ ಓದಿದ ರಾಸಾಯನಿಕ ಕ್ರಿಯೆಯಲ್ಲಿ ಭಾಗವಹಿಸುವ ವಸ್ತುಗಳನ್ನ ಪ್ರತಿವರ್ತಕಗಳು ಅಂತ ಕರಿತೀವಿ. ಇದು ಬರೀತೀವಿ. ಇವೆರಡು ಮೆಗ್ನೀಷಿಯಂ ಮತ್ತು ಆಕ್ಸಿಜನ್ ಪ್ರತಿವರ್ತಕಗಳು. ರಾಸಾಯನಿಕ ಕ್ರಿಯೆ ನಡೆದ ನಂತರ ಉತ್ಪತ್ತಿಯಾಗುವ ವಸ್ತುಗಳದ್ದು. ಅಲ್ಲಿ ಹೆಸರಲ್ಲೇ ಇದೆ ಉತ್ಪತ್ತಿಯಾಗುವ ವಸ್ತುಗಳು ಅಂತ ಅಲ್ವಾ? ಉತ್ಪತ್ತಿಯಾಗುವ ವಸ್ತುಗಳು ಅಂದಾಗ ಉತ್ಪನ್ನಗಳು. ಉತ್ಪನ್ನಗಳು ಓಕೆ. ಸೊ ರಾಸಾಯನಿಕ ಕ್ರಿಯೆಯಲ್ಲಿ ಭಾಗವಹಿಸುವ ವಸ್ತುಗಳು ಪ್ರತಿವರ್ತಕಗಳು ಮತ್ತು ರಾಸಾಯನಿಕ ಕ್ರಿಯೆ ನಡೆದ ನಂತರ ಉತ್ಪತ್ತಿಯಾಗುವ ವಸ್ತುಗಳು ಉತ್ಪನ್ನಗಳನ್ನ ಸಂಕೇತ ಮತ್ತು ಚಿಹ್ನೆಯನ್ನು ಉಪಯೋಗಿಸಿ ಬರೆಯುವುದನ್ನ ಏನಂತ ಕರಿತೀವಿ? ರಾಸಾಯನಿಕ ಸಮೀಕರಣ ಅಂತ ಕರಿತೀವಿ. ನಾನು ಇದು ಲೆಸನ್ ಆದ್ಮೇಲೆ ನಿಮಗೆ ಒಂದಷ್ಟು ಸ್ಟೇಟ್ಮೆಂಟ್ ಗಳನ್ನ ಕೊಡ್ತೀನಿ. ಆಗ ನೀವು ಕೂಡ ಈ ರಾಸಾಯನಿಕ ಸಮೀಕರಣಗಳನ್ನ ಬರೀತಕ್ಕಂಥ ಪ್ರಯತ್ನ ಮಾಡಬೇಕು. ಹಾಗಾದ್ರೆ ನಾನೇನು ಮೊದಲಿಗೆ ಬರ್ದಿದ್ದೀನಿ, ಮೆಗ್ನೀಷಿಯಂ ಗಾಳಿಯಲ್ಲಿ ಉರಿದು ಮೆಗ್ನೀಷಿಯಂ ಆಕ್ಸೈಡ್ ಉಂಟಾಗಿದೆ ಅಂತ. ಇದನ್ನ ವಾಕ್ಯ ಸಮೀಕರಣ ಅಂತ ಕರಿತೀವಿ. ಈ ವಾಕ್ಯ ಸಮೀಕರಣವನ್ನ ಸ್ವಲ್ಪ ಸರಳೀಕರಿಸಿ ಪದ ಸಮೀಕರಣ ಮಾಡಿದ್ದೀವಿ. ಪದ ಸಮೀಕರಣವನ್ನ ಸಂಕೇತ ಮತ್ತು ಚಿಹ್ನೆಯನ್ನ ಉಪಯೋಗಿಸಿ ಏನ್ ಮಾಡಿದೀವಿ? ರಾಸಾಯನಿಕ ಸಮೀಕರಣ ಮಾಡಿದೀವಿ. ನಿಮ್ಗೆ ಯಾವುದೇ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಕೂಡ ಈ ರೀತಿ ರಾಸಾಯನಿಕ ಸಮೀಕರಣ ಬರೆಯಕ್ಕೆ ಬರುತ್ತೆ. ಅದನ್ನ ನೀವು ಇವತ್ತು ಕಲ್ತ್ಕೊಂಡ್ರೆ ಓಕೆ. ಓಕೆ, ಹಾಗಾದ್ರೆ ರಾಸಾಯನಿಕ ಸಮೀಕರಣ ಬರೆಯೋದನ್ನ ನೀವೆಲ್ಲ ಕಲ್ತೀವಿ. ಸೊ ಮೆಗ್ನೀಷಿಯಂ ಗಾಳಿಯಲ್ಲಿ ಉರಿದಿದೆ, ಏನ್ ಬಂದ್ವಿ? ಇಲ್ಲಿ ಒಂದು ವಿಚಾರವನ್ನು ನೀವು ಗಮನಿಸಬೇಕು. ಪ್ರತಿವರ್ತಕಗಳಲ್ಲಿ ಮೆಗ್ನೀಷಿಯಂ ಎಷ್ಟು ಪರಮಾಣು ಇದೆ? ಎಷ್ಟು ಪರಮಾಣು ಇದೆ? ಮೆಗ್ನೀಷಿಯಂ ಅನ್ನೋದು ಒಂದು ಪರಮಾಣು ಇದೆ. ಆಕ್ಸಿಜನ್ ಎಷ್ಟು ಪರಮಾಣು ಇದೆ? ಇಲ್ಲಿ ಮೆಗ್ನೀಷಿಯಂ ಎಷ್ಟು ಪರಮಾಣು ಇದೆ? ಆಕ್ಸಿಜನ್ ಎಷ್ಟು? ಪ್ರತಿವರ್ತಕಗಳಲ್ಲಿ ಇರುವ ಪರಮಾಣು ಸಂಖ್ಯೆ ಉತ್ಪನ್ನಗಳಲ್ಲಿ ಇರ್ತಕ್ಕಂಥ ಪರಮಾಣುಗಳ ಸಂಖ್ಯೆ ಏನಾದರೂ ವ್ಯತ್ಯಾಸ ಇದೆ? ಆದ್ರೆ ಈ ರೀತಿ ವ್ಯತ್ಯಾಸ ಉಂಟಾಗುವ ಹಾಗೆ ಇಲ್ಲ. ಯಾಕೆ ಉಂಟಾಗಬಾರದು ವ್ಯತ್ಯಾಸ? ನೀವು 9ನೇ ತರಗತಿಯಲ್ಲಿ ದ್ರವ್ಯಗಳ ನಿತ್ಯತೆಯ ನಿಯಮ ಅಂತ ಓದಿದ್ದೀರಿ. ನಿತ್ಯತೆಯ ನಿಯಮ, ಶಕ್ತಿಯ ನಿತ್ಯತೆಯ ನಿಯಮವನ್ನು ಓದಿದ್ದೀರಿ. ದ್ರವ್ಯಗಳ ನಿತ್ಯತೆಯ ನಿಯಮವನ್ನು ಓದಿದ್ದೀರಿ. ಯಾರಿಗಾದ್ರು ನೆನಪಿದೆಯಾ? ಯಾರು ಎಷ್ಟು ನೆನಪಿದೆ? ಯಾರಿಗೆ ನೆನಪಿದೆ? ಚಿಗಿರಿಗೆ ಮತ್ತೆ ನೀನು ನೆನಪಿದೆಯಾ? ಆಯ್ತಾ ಹೇಳಪ್ಪ. ದ್ರವ್ಯವನ್ನು ಸೃಷ್ಟಿಸಲು ಸಾಧ್ಯವಿಲ್ಲ ಮತ್ತು ಲಯಗೊಳಿಸಲು ಸಾಧ್ಯ. ಇನ್ನೊಂದ್ಸಲ ಹೇಳ್ಬಿಟ್ಟವ್ರೆ. ದ್ರವ್ಯವನ್ನು ಸೃಷ್ಟಿಸಲು ಸಾಧ್ಯವಿಲ್ಲ ಮತ್ತು ಲಯಗೊಳಿಸಲು ಸಾಧ್ಯವಿಲ್ಲ. ವೆರಿ ಗುಡ್ ಅಮ್ಮ, ತಿರುಗಿಸು. ವೆರಿ ಗುಡ್. ಸೊ ದ್ರವ್ಯವನ್ನ ಲಯಗೊಳಿಸಲು ಸಾಧ್ಯವಿಲ್ಲ. ಲಯಗೊಳಿಸಲು ಸಾಧ್ಯವಿಲ್ಲ. ನಾವಂದ್ರೆ ಬಾರಿ ಏನು ಬರೀತಾ ಇಲ್ಲಿ ನೀವು ಕೆಲವೆಲ್ಲ ನೋಡಿದಿರಿ.
ಕೆಲವರೆಲ್ಲ ಅದು ಮಾಡ್ತಾ ಇರ್ತಾರೆ, ಬರೀ ಕೈಲಿ ಏನೋ ಮಂತ್ರಿಸಿ ಬೂದಿ ಮಂತ್ರಿಸಿ ಕೊಟ್ಟಾಗ ಅದೆಲ್ಲ ಆಗಲ್ಲ. ಅದಕ್ಕೂ ಮುಂಚೆ ಅವರಲ್ಲಿ ಬೂದಿ ಉತ್ಪತ್ತಿ ಆಗ್ತಕ್ಕಂಥ ಕೆಮಿಕಲ್ಸ್ ಎಲ್ಲ ಹಚ್ಕೊಂಡಿರ್ತಾರೆ. ಗೊತ್ತಾಯ್ತಾ? ಅದು ಯಾವ್ದು ಏನನ್ನೋದು ಕೂಡ ನಾನು ಹೇಳ್ತೀನಿ. ಸೊ ಬರೀ ಕೈಲಿ ನಾವು ಏನು ಸೃಷ್ಟಿ ಮಾಡೋಕೆ ಆಗೋದಿಲ್ಲ. ಸೃಷ್ಟಿಕರ್ತ ಯಾರು? ನಮ್ಮ ದೇವ್ರು ಮಾತ್ರ ಮಾಡ್ಬೇಕು. ಲಯಕಾರಕ ಯಾರು? ಶಿವ. ಅಂದ್ರೆ ದೇವ್ರು ಮಾತ್ರ ಮಾಡ್ಬೇಕು. ಸೃಷ್ಟಿ ಮಾಡೋದನ್ನ, ಲಯ ಮಾಡೋದನ್ನ, ನಾಶಗೊಳಿಸೋದನ್ನ ಯಾರು ಮಾಡ್ಬೇಕು? ದೇವ್ರು ಮಾತ್ರ ಮಾಡ್ಬೇಕು. ನಾನಿಲ್ಲಿ ಇದು ನಾಶ ಮಾಡಿದ್ದೀನಿ ಪರಮಾಣುಗಳನ್ನ ಅಥವಾ ಸೃಷ್ಟಿ ಮಾಡಿದ್ದೀನಿ ಅಂತಂದ್ರೆ ನಾನು ಕೂಡ ಏನಾಗ್ತೀನಿ? ದೇವರಾಗ್ತೀನಿ. ನಾನು ದೇವರಾಗಿದ್ದಲ್ಲ, ಟೀಚರ್ ಆಗಿರ್ತೀನಿ. ಆಯ್ತಾ? ದೇವರಾಗಕ್ಕ ಆಗುದಿಲ್ಲ. ಆದ್ರಿಂದ ನಾವೇನ್ ಮಾಡ್ಬೇಕು? ಆ ಒಂದು ನಿಯಮದ ಪ್ರಕಾರ, ದ್ರವ್ಯಗಳ ನಿತ್ಯತೆಯ ನಿಯಮದ ಪ್ರಕಾರ ಸಮೀಕರಣವನ್ನ ಸರಿದೂಗಿಸಬೇಕು. ಸರಿದೂಗಿಸೋದಕ್ಕೆ 2 ಮೆಥಡ್ ಇದೆ. ಮೊದಲನೇ ಒಂದು ಮೆಥಡ್ ಅನ್ನ ನೋಡೋಣ. ಇಲ್ಲಿ ನೋಡಿ, mg ಒಂದಿದೆ, ಉತ್ಪನ್ನಗಳಲ್ಲೂ ಸಹ mg ಒಂದಿದೆ. ಆಕ್ಸಿಜನ್ ಎಷ್ಟಿದೆ? ಇಲ್ಲಿ ಆಕ್ಸಿಜನ್ ಒಂದಿದೆ. ಆದ್ರಿಂದ ಇಲ್ಲಿಗೆ 2 ಹಾಕ್ಬಿಡೋಣ. ಅಲ್ಲಿ ಮತ್ತೆ ವೇಲೆನ್ಸಿ ಬ್ಯಾಲೆನ್ಸ್ ಆಗೋದಿಲ್ಲ. ವೇಲೆನ್ಸಿ ಪ್ರಕಾರ 1 mg ಗೆ 1 ಆಕ್ಸಿಜನ್ ಇರಬೇಕು. ಆದ್ರಿಂದ ನಾವು ಬ್ಯಾಲೆನ್ಸ್ ಮಾಡುವಾಗ ಏನು ಅಣು ಇರುತ್ತೆ, ಮೆಗ್ನೀಷಿಯಂ ಆಕ್ಸೈಡ್ ಅಣು ಇರುತ್ತೆ. ಆ ಅಣುವಿಗೆ ಏನ್ ಮಾಡ್ಬೇಕು? 2 ಹಾಕೋಬೇಕು. ಸೊ ಇಲ್ಲಿ ಹಾಕಿರ್ತಕ್ಕಂಥ ಅಣುವಿಗೆ ಹಾಕಿರ್ತಕ್ಕಂಥ ಅಂಕೆ ಆ ಒಂದು ಅಣುವಿನಲ್ಲಿರ್ತಕ್ಕಂಥ ಎಲ್ಲಾ ಪರಮಾಣುಗಳಿಗೂ ಅನ್ವಯಿಸ್ತದೆ. ಅಂದ್ರೆ ಈಗ mg ಎಷ್ಟಾಯ್ತು? 2. ಆಕ್ಸಿಜನ್ ಬ್ಯಾಲೆನ್ಸ್ ಆಯ್ತಾ? ಸಕ್ರಿ ಆಯ್ತಾ? ಸರಿ ಆಯ್ತಾ? ಯಾಕೆ ಕಡಿಮೆ ಆದ್ರಲ್ಲಿ? mg ಕಡಿಮೆ ಆಗ್ತಿತ್ತು. ಆದ್ರಿಂದ ಏನ್ ಮಾಡೋಣ? mg ಗೆ 2 ಹಾಕೋಣ. ಈಗ ಏನಾಯ್ತು? ಪ್ರತಿವರ್ತಕಗಳಲ್ಲೂ ಉತ್ಪನ್ನಗಳಲ್ಲೂ ಪರಮಾಣುಗಳ ಸಂಖ್ಯೆ ಏನಾಯ್ತು? ಈ ರೀತಿ 2 ಕಡೆಗಳಲ್ಲಿ ಪರಮಾಣುಗಳ ಸಂಖ್ಯೆಯನ್ನ ಸಮ ಮಾಡೋದನ್ನ ಸಮೀಕರಣ ಅಂತ ಕರಿತೀವಿ. ಇನ್ನು ಮುಂದೆ ನೀವು ಯಾವುದೇ ಸಮೀಕರಣ ಬಂದರೂ ಸಹ ಅದನ್ನ ಆಗ್ಲೇನೆ ಒಂದು ಪೆನ್ಸಿಲ್, ಒಂದು ರಬ್ಬರ್ ಅನ್ನು ತಗೊಂಡ್ಬಿಟ್ಟು ಸರಿದೂಗಿಸತಕ್ಕಂಥ ಕೆಲಸವನ್ನ ಮಾಡಬೇಕು. ಅರ್ಥ ಆಯ್ತಾ? ಇದು ಒಂದು ಮೆಥಡ್. ಇದು ಬೇಗ ಆಗುತ್ತೆ. ಇಲ್ಲ ನಮಗೆ ಈಗ ಮಾಡಿದ್ದು ಅಷ್ಟು ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ, ಇನ್ನೂ ಸರಳ ಮೆಥಡ್ ಇದ್ರೆ ತೋರಿಸಿದ್ರೆ ಇದ್ರ ಕೆಳಗೆ ನಾನು ಇನ್ನೊಂದು ಮೆಥಡ್ ಅನ್ನ ತೋರಿಸ್ತೀನಿ. ಯಾವ ಮೆಥಡ್ ಅಲ್ಲಾದ್ರೂ ನೀವು ಸಮೀಕರಣ ಸರಿದೂಗಿಸಬಹುದಾಗಿದೆ. ನೋಡಿ, ಈ ಭಾಗದಲ್ಲಿ ಬರ್ತೀನಿ ನಾನು. mg ಪ್ಲಸ್ O2 ಏನು? mgO. ಆಯ್ತಾ? ಇಲ್ಲಿ ನೋಡಿ, mg ಇಲ್ಲಿ ಒಂದಿದೆಯಲ್ಲ, ಬರ್ಕೊಂಡ್ಬಿಡ್ತೀನಿ ನಾನು. ಫಸ್ಟ್ ನಂಬರ್ ಅನ್ನು ಬರ್ಕೊಂಡ್ಬಿಡ್ಬೇಕು ನೀವು. ಓಕೆ, ಬರ್ಕೊಂಡಾದ್ಮೇಲೆ ಏನ್ ಮಾಡ್ಬೇಕು? ಯಾವ ಮೆಥಡ್ ಸೂಕ್ತ ನೀವೇ ಸೆಲೆಕ್ಟ್ ಮಾಡ್ಕೊಳ್ಳಿ. mg ಒಂದಿದೆ, ಉತ್ಪನ್ನಗಳಲ್ಲೂ mg ಮೆಗ್ನೀಷಿಯಂ ಒಂದಿದೆ. ಇಲ್ಲಿ O ಎಷ್ಟಿದೆ? ಆಕ್ಸಿಜನ್ ಎಷ್ಟಿದೆ? 2. ಇಲ್ಲಿ ಆಕ್ಸಿಜನ್ ಒಂದಿದೆ ಅಲ್ವಾ? ಸೊ ನಾನು ಈಗ ಈ ತರ ಬರ್ಬಿಟ್ಟು ಇದು ಹಾಕೊಂಡ್ಬಿಡ್ತೀನಿ. ಇಲ್ಲಿ ಬರ್ಕೊಂತೀನಿ ಸಪ್ರೇಟ್ ಆಗಿ. ಏನ್ ಬರ್ಕೋತೀನಿ? mg O ಎಷ್ಟಿದೆ? 2 ಇದೆ. ನೋಡಿ, ಈ ತರ ಬರ್ತಾ ಇದ್ದೀನಿ ನಾನು ಸಮೀಕರಣ. ಅರ್ಥ ಆಗ್ತಿದ್ಯಾ? ಇಲ್ಲಿ mgO ಅನ್ನೋದು ಎಷ್ಟಿದೆ? ಒಂದೇ ಇದೆ ಅಲ್ವಾ? O ಎಷ್ಟಿದೆ? ಇಲ್ಲಿ 2 ಇದೆ ಅಲ್ಲ? ಇಲ್ಲೂ O 2 ಆಗ್ಬೇಕಲ್ವಾ? O ಅಷ್ಟೇ ಬರೆದ್ರೆ ಸರಿ ಆಗುತ್ತಾ? ಅದ್ರ ಜೊತೆಗೆ ಯಾರಿದ್ದಾರೆ? ಮೆಗ್ನೀಷಿಯಂ ಇದೆ. ಆದ್ರಿಂದ ಇನ್ನೊಂದು ಬರ್ಕೊಡ್ತೀನಿ. ನಾನು ಏನ್ ಮಾಡಿದೆ ಅರ್ಥ ಆಯ್ತಾ? ಫಸ್ಟ್ ಏನಿದೆ ಅದನ್ನ ಬಿಡಿಸ್ಬಾರ್ದೆ ನಾನು. ಇಲ್ಲಿ O2 ಇತ್ತು, O2 2 ಸಲ ಬಂದೆ. ಇಲ್ಲಿ mg ಒಂದೇ ಇತ್ತು, O 2 ಇದ್ದಿದ್ರಿಂದ ಇಲ್ಲಿ O 2 ಮಾಡಬೇಕು. ಅದ್ರ ಜೊತೆ ಇರ್ತಕ್ಕಂಥ ಮೆಗ್ನೀಷಿಯಂ ಬರ್ಕೊಂಡಿದ್ದೆ. ಮತ್ತೇನಾಯ್ತು? ಈಗ ಇಲ್ಲಿ ಮೆಗ್ನೀಷಿಯಂ 2 ಆಗ್ತಿದೆ, 2 ಆಯ್ತು. ಈ ಕಡೆಗೆ ಮೆಗ್ನೀಷಿಯಂ ಒಂದಿದೆ. ಆದ್ರಿಂದ ಇನ್ನೊಂದು ಮೆಗ್ನೀಷಿಯಂ ಅಂದ್ರೆ ಇಲ್ಲಿ ನೋಡಿದಾಗ ಎಲ್ಲ ಕಾಣಿಸ್ತಾ ಇದೆ ನಮಗೆ. ಇಲ್ಲಿ ಎಷ್ಟು mg? ಆಕ್ಸಿಜನ್ 2, ಮೆಗ್ನೀಷಿಯಂ ಆಕ್ಸೈಡ್ 2. ಆದ್ರಿಂದ ಈಗ ನೋಡ್ರಿ,
ಮೆಗ್ನೀಷಿಯಮ್ 2 ಪ್ಲಸ್ ಆಕ್ಸಿಜನ್ 2 O2 2 ಅಂದ್ರೆ O2. ಇಲ್ಲಿ ಮೆಗ್ನೀಷಿಯಂ ಆಕ್ಸೈಡ್ 2. ಯಾವ ಮೆಥಡ್ ಆದ್ರೂ ನೀವು ಉಪಯೋಗಿಸಬಹುದು. ಸೊ ಈ ರೀತಿ ಹಾಕೊಂಡು ಮಾಡೋದು ಸಾಮಾನ್ಯವಾಗಿ ಸರಳವಾಗಿ ಇರುತ್ತೆ, ಸರಿ ತೂಗಿಸೋದು ಹಾಕೊಂಡು ಸೂಕ್ತ. ಸೊ ಇದು ಗೊತ್ತಾಗಿಲ್ಲ ಅನ್ನೋ ಕಾಲಕ್ಕೆ ನೀವು ಈ ರೀತಿ ಅದು ಬಿಡಿಸಿ ಬರೆದು ಕೂಡ ನಾವು ಮಾಡ್ಕೋಬಹುದು. ಓಕೆ, ಇವತ್ತು ನೀವೇನು ಕಲ್ತಿದ್ದೀರಿ ಅಧ್ಯಾಯ 1ರ ಮೊದಲನೇ ಅವಧಿ. ಈ ಅವಧಿಗೆ ಸಂಬಂಧಿಸಿದಂತೆ ಒಂದು ನಾನು ಪ್ರಶ್ನೆಗಳನ್ನು ಕೊಡ್ತೀನಿ, ನೀವು ಸ್ವಂತವಾಗಿ ಅದನ್ನ ಬರೆಸತಕ್ಕಂಥ ಪ್ರಯತ್ನ ಮಾಡಿ. ಮೊದಲಿಗೆ ಭೌತ ಮತ್ತು ರಾಸಾಯನಿಕ ಬದಲಾವಣೆಗಳ ನಡುವಿನ ವ್ಯತ್ಯಾಸಗಳನ್ನ ಪಟ್ಟಿ ಮಾಡಿ. ಭೌತ ಮತ್ತು ರಾಸಾಯನಿಕ ಬದಲಾವಣೆಗಳ ನಡುವಿನ ವ್ಯತ್ಯಾಸಗಳನ್ನು ಪಟ್ಟಿ ಮಾಡಿ. ಆಯ್ತಾ? ಹೈಡ್ರೋಜನ್ ಮತ್ತು ಆಕ್ಸಿಜನ್, ಹೈಡ್ರೋಜನ್ ಮತ್ತು ಆಕ್ಸಿಜನ್ ಸಂಯೋಗಗೊಂಡು, ಹೈಡ್ರೋಜನ್ ಮತ್ತು ಆಕ್ಸಿಜನ್ ಸಂಯೋಗಗೊಂಡು ನೀರು ಉಂಟಾಗಿದೆ. ನೀರು ಉಂಟಾಗಿದೆ. ಸರಿದೂಗಿಸಿದ ಸಮೀಕರಣ ಬರೆಯಿರಿ. ಸರಿದೂಗಿಸಿದ ಸಮೀಕರಣ ಬರೆಯಿರಿ. ಓಕೆ, ಒಂದು ನಿಮಿಷ. ಸೊ ನಿಮಗೆಲ್ಲ ಈ ಅವಧಿದು ಏನು ವಿಚಾರವನ್ನು ತಿಳ್ಕೊಂಡ್ರೆ ಅರ್ಥ ಆಗಿದೆಯಲ್ಲ. ನಂತರದ ಮುಂದಿನ ಅವಧಿಯಲ್ಲಿ ರಾಸಾಯನಿಕ ಕ್ರಿಯೆಯ ವಿಧಗಳ ಬಗ್ಗೆ ಅಧ್ಯಯನ ಮಾಡೋಣ. ಇವತ್ತೇನು ನಾನು ಹೋಮ್ವರ್ಕ್ ಕೊಟ್ಟಿದ್ದೀನಿ ಅದನ್ನೆಲ್ಲರೂ ಮಾಡಿ ಹಂಗೆ ಓದ್ಕೊಳ್ಳಿ. ಸೊ ಇವತ್ತಿನ ದಿನ ನಿಮಗೆ ಶುರುವಾಗಲಿ. ಧನ್ಯವಾದ.